ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಅದಕ್ಕೆ ಮುಹೂರ್ತ ಯಾವಾಗ ಕೂಡ್ಬರುತ್ತೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತಾ ಇತ್ತು. ಈಗ ಸಂಪುಟ ವಿಸ್ತರಣೆಗೆ ಕಡೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಪಟ್ಟಿ ಅಂತಿಮವಾಗುವ ಸಾಧ್ಯತೆ ಇದೆ. ಪಟ್ಟಿ ಅಂತಿಮವಾದ ಬಳಿಕ ಸೋಮವಾರ ಸಂಪುಟ ವಿಸ್ತರಣೆಗೆ ನಿರ್ಧಾರ ಮಾಡಲಾಗಿದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಸೋಮವಾರವೇ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ 4 ದಿನಗಳಿಂದ ರಾಜ್ಯದ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು. ರಾಹುಲ್ ಗಾಂಧಿ ಅವರು ಇವತ್ತು ಮಾತಾಡಕ್ ಸಿಗ್ತಾರೆ, ನಾಳೆ ಮಾತಾಡಕ್ ಸಿಗ್ತಾರೆ ಅಂತ ಬಕ್ಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಫೈನಲಿ ರಾಹುಲ್ ಗಾಂಧಿ ಅವರ ಜೊತೆ ಇವತ್ತು ಸಭೆ ನಡೆದಿದೆ. ಸಂಜೆ ಸರಿಸುಮಾರು 5:45 ಸುಮಾರಿಗೆ ಸಭೆ ನಡೆದಿದ್ದು, ಆ ಸಭೆ ಕೂಡ ಅಂತ್ಯವಾಗಿದ್ದು ಅಲ್ಲಿ ಫೈನಲ್ ಪಟ್ಟಿ ನಿರ್ಧಾರ ಆಗಿದೆ. ಬಟ್ ಅದನ್ನ ಇನ್ನೂ ಕೂಡ ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಮುಂದಿನ ಇನ್ನೊಂದು 2 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರಂತೆ. ಹಾಗಾಗಿ ಈಗ ಬೆಂಗಳೂರಿನತ್ತ ರಾಜ್ಯದ ನಾಯಕರು ಹೆಜ್ಜೆ ಇಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಪಟ್ಟಿ ಅಂತಿಮವಾಗಲಿದ್ದು ಸೋಮವಾರವೇ ಸಚಿವ ಸಂಪುಟ ವಿಸ್ತರಣೆ ಪಕ್ಕಾ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಸೋಮವಾರವೇ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಮೊದಲನೇದಾಗಿ ಇಷ್ಟು ದಿನ ಅಂದ್ರೆ ಕಳೆದ 3-4 ದಿನಗಳ ಕಾಲ ಏನು ದೆಹಲಿಯಲ್ಲಿ ಕಾಯ್ತಿದ್ರು ರಾಜ್ಯ ನಾಯಕರುಗಳು, ಅದೊಂದು ಕ್ಲೈಮ್ಯಾಕ್ಸಿಗೆ ಅಂದ್ರೆ ಒಂದು ಮಾತುಕತೆ ಹಂತಕ್ಕೆ ಬಂದಿದೆ. ಆದ್ರೆ ಪಟ್ಟಿ ಅಧಿಕೃತವಾಗಿ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಮತ್ತು ಭಾನುವಾರ ಬಹುತೇಕ ಪಟ್ಟಿ ರಾಜ್ಯಕ್ಕೆ ತಲುಪುವಂತ ಸಾಧ್ಯತೆ ಇದೆ. ಸೋಮವಾರ ನೂತನ ಸಚಿವರ ಪದಗ್ರಹಣ ರಾಜಭವನದಲ್ಲಿ ನಡೆಯುತ್ತೆ. ಇದಕ್ಕೆ ಬೇಕಂತ ಸಿದ್ಧತೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋದ ಕೆಲಸ ಸಂಪೂರ್ಣವಾಗಿ ಆಗಿದೆ ಅಂತಲ್ಲ, ಅಂದ್ರೆ ಸಂಪೂರ್ಣ ಪಟ್ಟಿಯೊಂದಿಗೆ ಬರ್ತಾರೆ ಅನ್ನುವಂತ ಲೆಕ್ಕಾಚಾರ ಉಲ್ಟಾ ಆಗಿದೆ. ಹೈಕಮಾಂಡ್ ಕಳಿಸುವಂತ ಪಟ್ಟಿಯನ್ನ ಇವರು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಮತ್ತು ಅವರು ಅಳದೊತ್ತೋಗಿ ಒಂದಷ್ಟು ಚರ್ಚೆಗಳೊಂದಿಗೆ ಕಳಿಸಿಕೊಡುವಂತ ಸಾಧ್ಯತೆ ಇದೆ. ನಯನ, ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.